ಅಷ್ಟರಲ್ಲಿ ಮಗಿನ ವಾಪಸ್ ಕರ್ಕೊಂಬಂದು ಅರ್ಧ ದುಡ್ಡು ವಾಪಸ್ ಕೊಡಿ ಅಂದಿದ್ರೆ ಸಾಕು. ಯಾಕಂಗಂದರು ಹಂಗಾರ ವಾಪಸ್ ಕೊಟ್ಬಿಟ್ಟಿಯಾ? ಯಾಕೆ ಕೊಡೋಣ? ಮದುವೆ ಆಗೋದ್ರೆ ಮೇವು ಹುಟ್ಟಲ್ಲ, ದುಡ್ಡು ಬಂದು ನೋಡ. ಹಂಗಲ್ಲಕ್ಕ, ಶೋಕಿಗೆ ಬಿದ್ದು ದೊಡ್ಡ ಬಂಗ್ಲೆ ಕಟ್ಟಿಸ್ತೀನಿ ಅಂತ ಊರಾಗ್ಲ ಮನೆ ಕಟ್ಟಿಸ್ತಾವನೆ. ಈಗ ಕೈ ಬರ್ದಾಗೈತೆ, ಮನೆ ಬೇರೆ ಅರ್ಧಕ್ಕೆ ನಿಂತೈತೆ. ಅದಕ್ಕೆ ಜಮೀನ್ ಮಾಡ್ತೀನಿ ಅಂತ ಹೊಂಟವನೆ. ಅಯ್ಯೋ, ಅವನ್ಗೇನೆ ಬಂತು? ಮನೆ ಕಟ್ಟಕ್ಕೆ ಯಾರಾದ್ರೂ ಜಮೀನ್ ಮಾಡ್ತಾರ? ಜಮೀನ್ ಇದ್ರೆ ಊಟ ಹುಟ್ಟುತ್ತೆ, ಮನೆ ಇದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೋಬೇಕಷ್ಟೇ. ಅದಕ್ಕೇನಕ್ಕ ನಾನ್ ಬಂದಿದ್ದು. ಏನ್ ವಿಷಯ? ಅದೇ ನಮ್ ಪುಟ್ಟಿನ ಕರ್ಕೊಂಡ್ ಬಂದವಳಲ್ಲ, ಅವಳ ಮದ್ವೆ ಅಂತೆ. ಹೌದು. ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಲಿಸ್ಬೇಕು. ಯಾಕೆ? ಮದ್ವೆ ಮುಂದಕ್ಕೆ ಹೋದ್ರೆ ಮಗುನ ಅವಳು ಇಟ್ಕೊಳ್ಳೇಬೇಕು, ಆಗ ದುಡ್ಡು ಪಿಕ್ಬಹುದು. ಭಲೆ ಜಾಣೆ ಇದೆಯಾ ಕಣೆ ನೀನು. ಯಾರ್ ತಂಗಿ ನಾನು? ಆಯ್ತು, ಅದಕ್ಕೇನು, ಬೇಕಾದಷ್ಟು ದಾರಿ ಇದೆ. ನನಗೇನ್ ಲಾಭ? ಒಳೊಳಗೆ ವ್ಯವಹಾರ ಮಾಡ್ಕೊಂಡು ಕಾರು ಬಂಗ್ಲೆ ಎಲ್ಲ ತಗೋತೀರಿ, ನನ್ನ ಕೈಗೆ ಚಿಪ್ಪ. ನಿನಗೂ ಕಮಿಷನ್ ಕೊಟ್ರಾಯ್ತು ಬಿಡು. ನನ್ನೇನ್ ಬ್ರೋಕರ್ ಅನ್ಕೊಂಡಿದ್ಯೇನೆ? ಇನ್ನೇನ್ ಬೇಕು ನಿನಗೆ? ಪ್ರೀತಿ ನನ್ಗೂ ಮಗಳೇ ತಾನೆ. ಇಲ್ಲ ಅಂದವ್ರ್ಯಾರು? ನಿನ್ ಮಗು ಇರ್ಲಿಲ್ಲ ಅಂದ್ರು ನಿನಗೂ ಅವಳ ಮಗಳೇ, ನನಗೂ ಮಗಳೇ ಅಲ್ವಾ? ಪ್ರೀತಿನ ನನಗ್ ದತ್ತು ಕೊಟ್ಬಿಡು. ದತ್ತು ತಾನೆ, ಧಾರಾಳವಾಗಿ ತಗೋ. ಅವಳು ನಿನ್ನ ಹತ್ರ ಇದ್ರೇನು, ನನ್ನ ಹತ್ರ ಇದ್ರೇನು, ಎಲ್ಲ ಒಂದೇ. ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲಮ್ಮ. ಬಾಂಡ್ ಪೇಪರ್ ಮೇಲೆ ಬರ್ಕೊಡು. ತಾಯಿಯಾಗಿ ಮಗು ಮೇಲೆ ನಿನ್ಗೆಷ್ಟು ಹಕ್ಕಿದೆಯೋ ದತ್ತು ತಗೊಂಡು ನನಗೂ ಅಷ್ಟೇ ಹಕ್ಕಿದೆ ಅಂತ. ಹೇಳಿ ಸರ್ವೇಶ್ವರ ಸರ್. ಏನ್ ಮೇಡಮ್ನರೇ ಬಿಸಿನಾ? ಮದುವೆ ಓಡಾಟ ಎಲ್ಲ ಜೋರಿರ್ಬೇಕಲ್ಲ? ಹೌದು. ನೀವೇನ್ ಫೋನ್ ಮಾಡಿದ್ದು? ಬಹಳ ಸಂತೋಷ ಮೇಡಮ್ನರೇ, ಅಂತೂ ಮದುವೆ ಆಗ್ತಾ ಇದ್ದೀರಾ. ಹಠ ತೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಬಿಡಿ. ತುಂಬಾ ಥ್ಯಾಂಕ್ಸ್. ಇನ್ನೇನಿಲ್ಲ ಮೇಡಮ್ನರೇ, ನಿಮ್ಮ ಮದುವೆಗೆ ಇನ್ಯಾವ ವಿಜ್ಞಾನ ಬರಲ್ಲ ಬಿಡಿ. ಎಲ್ಲ ನಿಮ್ಮ ಆಶೀರ್ವಾದ. ಫೋನ್ ಮಾಡಿದ್ ಯಾಕೆ ಅಂತ ಹೇಳಿ. ಇನ್ನೇನಿಲ್ಲ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡ? ಎಷ್ಟು? ಒಂದು 10 ಲಕ್ಷ. ವಾಟ್? 10 ಲಕ್ಷನಾ? ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಇದ್ರಲ್ಲಿ ಹುಡುಗಾಟ ಏನ್ ಬಂತು ಮೇಡಮ್ನವರೇ? ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಲ್ತಾ ಇದ್ದೀನಿ, ಮನೆ ಕೆಲಸ ಅರ್ಧಕ್ಕೆ ನಿಂತಿದೆ, ಇನ್ನೂ ಪಿಲ್ಲರು ಸಜ್ಜೆ ಬೇರೆ ಎಬ್ಬಿಸ್ಬೇಕು. ಇದಕ್ಕೆಲ್ಲ ಸ್ವಲ್ಪ. ಅದಕ್ಕೆ ನಾನು ಯಾಕ್ರೆ ನಿಮಗೆ ದುಡ್ಡು ಕೊಡಬೇಕು? ನೋಡಿ, ನನ್ನ ಮದುವೆ ಆಗಿ 1 ವಾರಕ್ಕೆ ನಿಮ್ಮ ಮಗಳು ನಿಮ್ಮ ಮನೇಲಿ ಇರ್ತಾಳೆ. ಅಲ್ಲಿಗೆ ನನ್ನ ನಿಮ್ಮ ಮಧ್ಯೆ ಯಾವ ವ್ಯವಹಾರನೂ ಇರಲ್ಲ. ಮದುವೆಗಿನ್ನೂ 10-15 ದಿನ ಇರಬೇಕಲ್ಲ ಮೇಡಮ್ನವರೇ? ನೋಡಿ, ನಿಮ್ಮ ಮಗಳನ್ನ ನಾನು ಇಟ್ಕೊಳ್ಳೋದಕ್ಕೆ ಇನ್ನೂ 1.5 ತಿಂಗಳು ಗಡುವಿದೆ. ಅದು ನೆನಪಿರ್ಬೇಕಲ್ಲ ನಿಮಗೆ. ಗೊತ್ತು, ನಿಮ್ಮ ಮದುವೆಗೆ ಮುಂಚೆನೆ ನಾನು ನನ್ನ ಮಗಳನ್ನ ನಿಮ್ಮ ಮನೆಯಿಂದ ಕರ್ಕೊಂಡ್ಬಂದ್ಬಿಟ್ರೆ ನಿಮ್ಮ ಮದುವೆ ನಡೆಯುತ್ತಾ ಮೇಡಮ್ನವರೇ? ಸ್ವಲ್ಪ ಯೋಚಿಸ್ಬೇಕಲ್ವ ನೀವು? ಸರ್, ನೀವು ಹೀಗೆ ಹೆದರಿಸ್ತೀರಿ ಅಂತಾನೆ ಅಗ್ರಿಮೆಂಟು ಅಂತ ಮಾಡ್ಕೊಂಡಿರೋದು. ಉಪ್ಪು ಖಾರ ಹಾಕ್ಕೊಂಡು ನೆತ್ಕೊಳ್ಳಿ ಅದನ್ನ. ಒಂದ್ಸಲ ನಿಮ್ಮ ಮನೆಯವರೆಗೆ ಮಗು ನಿಂದಲ್ಲ ಅಂತ ಗೊತ್ತಾಗ್ಬಿಟ್ರೆ ಯಾವ 1.5 ತಿಂಗಳು, ಯಾವ ಅಗ್ರಿಮೆಂಟ್? ಸ್ವಲ್ಪ ಯೋಚನೆ ಮಾಡಿ ಮೇಡಮ್ನವರೇ. ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಮೇಡಮ್ನವರೇ ದುಡ್ಡು. ಅರ್ಜೆಂಟು ಅಂದರೆ? ಡೋಂಟ್ ವರಿ ಮೇಡಮ್, ನಾಳೆ ತನಕ ಟೈಮ್ ಇದೆ. ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್ನವರೇ. ಮದುವೆ ಇನ್ವಿಟೇಷನ್ ಕಳಿಸ್ಕೊಡಿ. ನಮ್ಮನ್ನು ಬಿಟ್ಟು ಮದುವೆ ಮಾಡ್ಕೋತೀರಾ ನೀವು? ನೀವು ಕಳಿಸ್ಕೊಡ್ತೀರಾ ಬಿಡಿ. ನಮಗಿಂತ ಬಂಧುಗಳು ಯಾರಿದ್ದಾರೆ ನಿಮಗೆ ಅಲ್ವಾ? ಫೋನ್ ಇಲ್ಲ ಮೇಡಮ್ನವರೇ?
ಏನ್ ಹಾಗೆ ನೋಡ್ತಿದ್ಯಾ? ನಿನ್ನ ಆಸ್ತಿ ಎಲ್ಲ ಬರ್ಸ್ಕೊಳಲ್ಲಮ್ಮ. ಯಾಕಕ್ಕ ಹಾಗೆ ಮಾತಾಡ್ತೀಯಾ? ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಮತ್ತೆ ಸೈನ್ ಮಾಡಕ್ಕೆ ಯಾಕೆ ಹಿಂದು ಮುಂದೆ ನೋಡ್ತಿದ್ಯಾ? ಏನಿದೆ ಇದ್ರಲ್ಲಿ ಅಂತ ಹೇಳದ್ನಲ್ಲೇ, ಪ್ರೀತಿ ನಿನಗ್ ಮಾತ್ರ ಮಗಳಲ್ಲ, ನನಗೂ ಮಗಳು. ತಾಯಿಯಾಗಿ ನಿನಗೆಷ್ಟು ಹಕ್ಕಿರುತ್ತೋ ನನಗೂ ಅವಳ ಮೇಲೆ ಅಷ್ಟೇ ಹಕ್ಕಿರುತ್ತೆ ಅಂತ ಇಲ್ಲಿದೆ. ಸರಿ, ಆದ್ರೇನಮ್ಮ, ಹಾಗೆ ನನ್ನ ಆಸ್ತಿ ಹಣ ಎಲ್ಲದ್ರ ಮೇಲೂ ಪ್ರೀತಿಗೂ ಪಾಲಿದೆ ಅಂತ ಇದ್ರಲ್ಲಿ ಬರ್ದಿದೆ. ನಿನ್ ಮಗಳಿಗೇನು ಅನ್ಯಾಯ ಮಾಡಲ್ಲಮ್ಮ. ಹಾಗೆಲ್ಲ ನಾನು ಹೇಳ್ದೆ ಇದೆಲ್ಲ ಬೇಕಾ ಅಂತ. ನಿಂಗೂ ಗೊತ್ತು ನಂಗೂ ಗೊತ್ತು, ಪ್ರೀತು ಇಬ್ಬರಿಗೂ ಮಗಳಿದ್ದ ಹಾಗೇನೆ. ಆ ಮಗು ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತೋ ನಿನ್ನನ್ನು ಅಷ್ಟೇ ಪ್ರೀತಿ ಮಾಡುತ್ತೆ. ನನಗ್ ಗೊತ್ತು ಶಾರದಾ, ಆದ್ರೆ ನನಗೂ ಒಂದ್ ಸಮಾಧಾನ ಬೇಕಲ್ವಾ? ಎಷ್ಟೇ ಆದ್ರೂ ಕಾನೂನು ಸಮಾಜ ಅನ್ನೋದನ್ನ ಬಿಟ್ಟು ಬದುಕೋಕ್ಕಾಗಲ್ವಲ್ಲ. ನಿನಗ್ ಸಂದೇಹ ದ್ವಂದ್ವ ಇದ್ರೆ ಬೇಡವೇ ಬೇಡಮ್ಮ. ಮನಸ್ಫೂರ್ತಿಯಾಗಿ ಕೊಡೋದಾದ್ರೆ ಸರಿ, ಇಲ್ದಿದ್ರೆ ಯಾಕೆ ಬೇಕು? ನಾಳೆ ದಿನ ಕಾಂಚನ ಪ್ರತಾಪ್ ಇಬ್ರು ಮದುವೆ ಆಗ್ತಾರೆ, ನಿನ್ ಮಗಳು ನಿಮ್ ಮನೆಗೆ ವಾಪಸ್ ಬರ್ತಾಳೆ, ಜಮೀನ್ ಕಳ್ಕೊಂತೀಯ ಅಷ್ಟೇ. ಮಗಳಿಗಿಂತನೂನಾ? ನಾನು ಸೈನ್ ಮಾಡಲ್ಲ ಅಂತ ಎಲ್ಲ ಹೇಳಿದ್ನಕ್ಕ. ನಾನು ಸೈನ್ ಮಾಡ್ತೀನಿ. ಅದೇ ಮತ್ತೆ, ನೀನ್ ನನ್ನ ನಂಬ್ದೆ ಇನ್ಯಾರು ನಂಬ್ತೀಯಾ? ಬೇಕಿದ್ರೆ ಲಾಯರ್ನ ಕೇಳ್ಕೊಮ್ಮ. ಇದೆಲ್ಲ ಯಾಕಕ್ಕ? ಅಕ್ಕ, ಇದು ಯಾವ್ದೋ ಪೇಪರಲ್ಲಿ ಸೈನ್ ಮಾಡಿ ಪ್ರೀತಿನ ನಿನಗೆ ಮಗಳು ಅನ್ನಿಸ್ಬೇಕಾ? ಅದು ಹಾಗಲ್ವೇ, ಅದು ಹೋಗ್ಲಿ ಬಿಡು, ಹೇಗೋ ಆಯ್ತಲ್ಲ. ನೋಡು, ಈ ವಿಷಯ ಯಾವುದೇ ಕಾರಣಕ್ಕೂ ನಿನ್ ಗಂಡಗ್ ಮಾತ್ರ ಹೇಳ್ಬೇಡಮ್ಮ. ಯಾಕೆ? ಇದ್ರಲ್ಲಿ ಕದ್ದು ಮುಚ್ಚೋದೇನಿದೆ? ಇದು ನಮ್ ಹೆಂಗಸ್ರ ವ್ಯವಹಾರ. ಆಯ್ತಕ್ಕ, ನೀನು ಹೇಳ್ದಾಗೆ ಸೈನ್ ಮಾಡ್ತೀನಿ. ಕಿಶನ್ ಸಿಂಗ್, ಕಿಶನ್ ಸಿಂಗ್, ಕಿಶನ್ ಸಿಂಗ್, ಸಾಬ್ ಸಾಬ್, ಈ ಬ್ರೀಫ್ ಕೇಸ್ನ ಒಳಗಡೆ ಎತ್ತಿರು. ಅಂದರ್ ಕ್ಯಾ ಹೈ ಸಾಬ್? ಇದರಲ್ಲಿ ಫುಲ್ ಕ್ಯಾಶ್ ಇದೆ, ಬ್ಯಾಂಕಿಂದ ಡ್ರಾ ಮಾಡ್ಕೊಂಡ್ ಬಂದಿದ್ದೀನಿ. ಮದುವೆ ಖರ್ಚಿಗೆ ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ठीक है साहब.
ಬಿಸಿ ಮಾವ, ತಮ್ಮನ್ ಮದ್ವೆ ಅಲ್ಲ, ಬಿಸಿ ಇರ್ಲೇಬೇಕು. ಏನು ಇನ್ವಿಟೇಷನ್ ಕೊಡಕ್ ಬಂದ್ರ? ಇಲ್ಲ ಇಲ್ಲ, ನಿಮಗೆ ಇನ್ವಿಟೇಷನ್ ಕೊಡಕ್ಕೆ ನಾನು ಸಾವಿತ್ರಿ ಇಬ್ರು ಬರ್ತೀವಿ. ಈಗ ಹಿಂಗೆ ಹೋಯ್ತಿದ್ನಲ್ಲ, ನಿಮ್ಮನ್ನ ನೋಡ್ದೆ ಗಾಡಿ ನಿಲ್ಲಿಸ್ತೆ. ಯಾಕೆ ಕೊಡಿ ಹೇಳಿ ಅಂದ್ರೆ ಪರವಾಗಿಲ್ಲ. ಮಾವ ಹೇಳದ್ನಲ್ಲ, ನಿಮಗೆ ಇನ್ವಿಟೇಷನ್ ಕೊಡಕ್ಕೆ ಕೊಡಿ ಇಲ್ಲಿ. ನಮ್ಗೆ ಏನ್ ಫಾರ್ಮಾಲಿಟೀಸ್ ಅಂತ ಅಂದ್ಬಿಟ್ಟು ನೀವು ಕರೀದೇ ಇದ್ರೆ ನಾನು ಬರೋದೇ ಇಲ್ವಾ? ನಮ್ಮಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಇಟ್ಕೋಬಾರ್ದು ಯಾವಾಗ್ಲೂ ಅಂತ ಅರ್ಥ ಆಯ್ತೆ? ಸರಿ, ಯಾವ್ಯಾವತ್ತು ಏನೇನ್ ಶಾಸ್ತ್ರ ಅಂತ ಹೇಳಿ ನೋಡೋಣ. ಹಾ ಹೇಳ್ತೀನಿ. 11ನೇ ತಾರೀಕು ಮೆಹಂದಿ, 12ನೇ ತಾರೀಕು ರಿಸೆಪ್ಷನ್, 13ನೇ ತಾರೀಕು ಗಟ್ಟಿಮೇಳ 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 ಮಾಂಗಲ್ಯಂ ತಂತು ನಾನೇನಾ ಅಂದ್ರೆ ಮದುವೆ ಬಹಳ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಅಯ್ಯ ಅದಕ್ಕೇನಂತೆ ಮಾವ, ಮಾಡೋಣ ಬಿಡಿ. ಎಲ್ರು ಖುಷಿಯಾಗಿರಕ್ಕೆ ಇದೊಂದೇ ಕಾನ್ಸಲ್ವಾ? ಅದಿರೋ ನಿಜಾನೇ. ಹೌದ್ ಮಾವ, ಇಂಥ ಅವಕಾಶ ಸಿಕ್ಕಿ ನಮಗೆ ಎಷ್ಟೊಂದು ವರ್ಷ ಆಯ್ತು. ಇರೋ ಸಮಸ್ಯೆನೆಲ್ಲ ಮರ್ತು ಇನ್ನು 3 ದಿನ ಕುಣ್ಕೊಂಡು ಕುಪ್ಪಳಿಸ್ಕೊಂಡು ಆರಾಮಾಗಿ ಇದ್ಬಿಡೋಣ, ಡ್ಯಾನ್ಸ್ ಮಾಡ್ಕೊಂಡು. ಯೋಚನೆ ಮಾಡ್ಬೇಡಿ, 3 ದಿವಸ ನಾವು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ನಾವೆಲ್ಲರೂ ಹಾಜರ್. ಹೌದು ಮಾವ, ಅಂದ್ರೆ ಒಂದೇ ಒಂದು ಸಮಸ್ಯೆ. ಏನು? ಈ ಮೆಹಂದಿ ಪ್ರೋಗ್ರಾಮ್ಗೆ ಗಂಡಸ್ರಿಗೆ ಎಂಟ್ರಿನೇ ಇಲ್ಲ ಮಾವ. ಇದು ಮೋಸ ಅಲ್ವಾ? ಅಲ್ಲ, ಅಲ್ಲಿ ಕೆಲಸ ಮಾಡೋದಕ್ಕೆ ಮಾತ್ರ ನಾವು ಬೇಕು, ಇದಕ್ಕೆ ಮಾತ್ರ ಬೇಡ ಅಂತಂದ್ರೆ ಮೋಸ ಮಾವ. ಇದಕ್ಕೆ ಹೋರಾಟ ಮಾಡೇ ಮಾಡ್ತೀನಿ, ನಾನು ಹೋರಾಟ ಮಾಡೇ ಮಾಡ್ತೀನಿ. ಯಾರ ಹತ್ರ ಹೋರಾಟ ಮಾಡ್ತೀರಾ? ಯಾರತ್ರ ಗೊತ್ತಿಲ್ಲ ಮಾವ. ಏನ ನೀವು ದೊಡ್ಡವರು, ನೀವ್ ಹೆಂಗ್ ಹೇಳ್ತೀರೋ ಹಂಗ ನಾವು ನಡೆಸ್ತೀವಿ. ಆಯ್ತು ಬಿಡಿ, ಈ ಮದುವೆನ ನೀವೇ ಮುಂದೆ ನಿಂತ್ಕೊಂಡು ಮಾಡ್ಬೇಕು. ಖಂಡಿತ, ನಾನು ಹೇಳ್ದಲ್ಲ. ಆದ್ರೆ ವಿಡಿಯೋ ಮಾತ್ರ ನಾನು ಹೇಳ್ದಂಗೆ ತೆಗಿಬೇಕು. ತೆಗ್ಗಿಸ್ಕಳಿ ಮಾವ, ನಿಮಗೆ ಹೆಂಗ್ ಬೇಕಂಗೆ. ನಿಮ್ಮನೆ ಮದ್ವೆ ತಾನೇ. ಸರಿ ಮಾವ, ನಾ ಹೊಂಡ್ತೀನಿ, ನನ್ಗೆ ಬೇಜಾನ್ ಕೆಲ್ಸಗಳವೆ. ಬರ್ತೀನಿ ನಾನು. ಹೌದು ಬರ್ತೀನಿ. ಮರಿಬೇಡಿ, 3 ದಿವಸ ಎಂಜಾಯ್. ಇನ್ವಿಟೇಷನ್ ಕೊಟ್ಬಿಡಿ. ಖಂಡಿತ ಬರ್ತೀನಿ ಮಾವ, ಬರ್ತೀನಿ. ಪಾಪ ಏನ್ ಕಷ್ಟ ಇದೆಯೋ ಏನು. ನಾನು ಮುಂದೆ ನಿಂತು ನಡೆಸೋ ಮದುವೆ ಅಲ್ಲ, ಮಾಂಗಲ್ಯಂ ತಂತು ನಾನೇ. ನಮಸ್ಕಾರ. ನಮಸ್ಕಾರ ಮೇಡಮ್. ಇಲ್ಲಿ ಮದುವೆ ತಯಾರಿ ಬಹಳ ಜೋರಾಗಿ ನಡೀತಾ ಇದೆ. ವೆರಿ ಗುಡ್. ಏನ್ ಮೇಡಮ್ ಇದು ವೆರಿ ಗುಡ್ ಅಂತ ಇದ್ದೀರಿ? ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ನಡೀಲಿ. ಅವಳನ್ನ ಮದುವೆ ಮಂಟಪದಿಂದನೇ ಹೇಳ್ಕೊಂಡು ಬರ್ತೀನಿ, ಆಗ ಅವನಿಗೆ ನೋವು ಜಾಸ್ತಿ ಆಗತ್ತೆ. ಇರಬಹುದು ಮೇಡಮ್, ಆದ್ರೆ ಯಾವಾಗ ಬರ್ತೀರಿ ನೀವು? ಮದುವೆ 13th ಅಂದ್ರಲ್ಲ, 12th ನೈಟು ನಾನು ಇಂಡಿಯಾದಲ್ಲಿ ಇರ್ತೀನಿ. ತಡ ಆಗುತ್ತೆ ಮೇಡಮ್. 11ರಿಂದಾನೇ ಕಾರ್ಯಕ್ರಮ ಶುರು. 13ನೇ ತಾರೀಕು ಮುಹೂರ್ತ. ಇದ್ರ ಮಧ್ಯೆ ಮೆಹಂದಿ, ರಿಸೆಪ್ಷನ್, ಹಾಡು ಮೂಳು ಅಂತ ಏನೇನೋ ಇಟ್ಕೊಂಡಿದ್ದಾರೆ. ನೀವು 11ನೇ ತಾರೀಕು ಬಂದ್ರೇನೆ ಈ ಮದುವೆ ತಡೆಯೋದಕ್ಕೆ ಸಾಧ್ಯ. ಆಲ್ರೆಡಿ ಟಿಕೆಟ್ ಬುಕ್ ಆಗಿದೆ. ನೋಡಿ ಮೇಡಮ್, ಮದುವೆ ಯಾವ ಶಾಸ್ತ್ರನೂ ನಡಿಬಾರ್ದು, ಆಗ್ಲೇ ಅವ್ರಿಗೆ ಬುದ್ಧಿ ಬರೋದು. ನೀವು ತಡ ಮಾಡಿದಷ್ಟು ನಿಮ್ ಮಗಳು ನಿಮ್ ಜೊತೆ ಬರದೆ ಹೋಗಬಹುದು, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ನೀವ್ ಹೇಳೋದು ಸರಿನೇ. ಯಾಕೆ ರಿಸ್ಕು? ಟಿಕೆಟ್ನ ಪ್ರೀಪೋನ್ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹುಷಾರ್ ಮೇಡಮ್, ಯಾರಿಗೂ ವಿಷಯ ಗೊತ್ತಾಗಬಾರ್ದು. ನೋಡ್ಕೋತೀನಿ. ಮೇಡಮ್, ನಿಮ್ ಮನೆ ಕೆಲಸದವಳು ಕಾಂಚನಾ ಜೊತೆ ಸಂಪರ್ಕದಲ್ಲಿದ್ದಾಳೆ. ಗೊತ್ತು, ಅವಳಿಗೂ ಗೊತ್ತಾಗದೆ ಇರೋಗೆ ಹ್ಯಾಂಡಲ್ ಮಾಡ್ತೀನಿ. ಸರಿ ಮೇಡಮ್, 11ನೇ ತಾರೀಕು ರಾತ್ರಿ ನೀವು ಇಲ್ಲಿ ಇದ್ಬಿಡ್ಬೇಕಷ್ಟೇ. ಶ್ಯೂರ್. ಥ್ಯಾಂಕ್ಸ್ ಏನು ಬಂತು ಮೇಡಮ್, ಇದು ಪರಸ್ಪರ ಸಹಾಯ ಅಷ್ಟೇ. ನೋಡಿ ಮೇಡಮ್, ಅವರು ದೊಡ್ಡ ಜನ, ಅವರನ್ನ ಬಗ್ಗು ಬಡಿಯೋದಕ್ಕೆ ನನಗೂ ಒಂದು ದೊಡ್ಡ ಕುಳ ಬೇಕಾಗಿತ್ತು. ದೇವ್ರು ಸಿಕ್ಕಿದಾಗ ನೀವು ಸಿಕ್ಕಿದ್ರಿ, ಅಷ್ಟು ಸಾಕು. ನೋಡಿ, ಬೇಗ ಬಂದ್ಬಿಡಿ, ನಾನು ಕಾಯ್ತಾ ಇರ್ತೀನಿ ನಿಮ್ಗೋಸ್ಕರ. ಆಯ್ತು, ಬರ್ತೀನಿ. ಮದುವೆ ನಡೆಯುತ್ತೆ. ಬ್ರೀಫ್ ಕೇಸ್ ಇಲ್ಲೇ ಇಟ್ಟು ಹೋಗಿದ್ದಾನೆ. ಬರೀ 10 lakhs ಮಾತ್ರ ಇದೆ. ಮಮ್ಮಿ ಏನ್ ಸನಿ? ನನ್ನ ಬ್ರೀಫ್ ಕೇಸ್ ಏನಾದ್ರು ಓಪನ್ ಮಾಡ್ದ? ಯಾವ ಬ್ರೀಫ್ ಕೇಸ್?
ಮದುವೆ ಖರ್ಚಿಗೆ ಅಂತ ಹಣ ಏನಾದ್ರು ತೆಗ್ದಾ? ಜೋಕ್ ಮಾಡ್ತಾ ಇದೀಯಾ? ಮದ್ವೆ ಖರ್ಚಿಗೆ ಎಷ್ಟು ದುಡ್ಡು ಬೇಕೋ ನಿಮ್ಮಪ್ಪ ಕೊಟ್ಟು ಹೋಗಿದಾರೆ ಕಣೋ. ನಿನ್ನನ್ ಕೇಳಿದೆ ನಾನ್ಯಾಕೆ ನಿನ್ ಬ್ರೀಫ್ ಕೇಸ್ ಮುಟ್ಲಿ? ಏನಾಯ್ತೀಗ? 20 ಲಕ್ಷ ಡ್ರಾ ಮಾಡಿದ್ದೆ, ಬರೀ 10 ಲಕ್ಷ ಕಾಣಿಸ್ತಾ ಇದೆ. ಹೌದಾ? ಬೇರೆ ಏನಕ್ಕಾರ ಖರ್ಚು ಮಾಡಿರ್ತೀನಿ, ನಾನು ಜ್ಞಾಪಿಸ್ಕೊಂಡು ನೋಡು. ಇಲ್ಲ ಮಮ್ಮಿ, ನಾನೇ ಡ್ರಾ ಮಾಡ್ದಾನಲ್ವಾ, ನನಗೆ ಗೊತ್ತಿಲ್ವಾ? ಸರಿ, ಸರಿಯಾಗಿ ಎಣಿಸಿದ್ಯಾ? ಇನ್ನೊಂದ್ಸತಿ ಎಣಿಸ್ಬಿಡು. ನಾನು ಎಣಿಸ್ಕೊಂಡೇ ಹೇಳ್ತಾ ಇದ್ದೀನಲ್ಲ, 10 ಲಕ್ಷ ರೂಪಾಯಿ ಕಾಣಿಸ್ತಾ ಇಲ್ಲ. ಇನ್ನೊಂದ್ಸತಿ ಎಣಿಸಿದ್ರೆ ನಿಂಗೆ ಏನಾದ್ರು ಪ್ರಾಬ್ಲಮ್ಮಾ? ಬೇಕಾ ನಾನು ಹೆಲ್ಪ್ ಮಾಡ್ತೀನಿ. ಏನು ಇಲ್ಲ ಮಮ್ಮಿ, ಅದ್ಗೆ ಏನಾರು ತೆಗ್ದಿದ್ದಾರಾ? ಅದ್ಗೆ 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 ನೀವೇನಾದ್ರೂ ನನ್ನ ಬ್ರೀಫ್ ಕೇಸಿಂದ 10 ಲಕ್ಷ ತೆಗ್ದ್ರಾ? ಏನ್ ಮಾತು ಅಂತ ಆಡ್ತಿದ್ಯಾ? ಸಾವಿತ್ರಿ ಯಾಕೆ ಹೇಳ್ದೆ ಕೇಳ್ದೆ ನಿನ್ ರೂಮ್ ಒಳಗಡೆ ಹೋಗ್ತಾಳೆ. ಒಂದ್ ವೇಳೆ ಹೋದ್ರು ಹೇಳ್ದೆ ಕೇಳ್ದೆ ದುಡ್ಡಂತೂ ತೆಗಿಯಲ್ಲ. ತಪ್ಪು ತಿಳ್ಕೊಬೇಡಿ ಅದಕ್ಕೆ, ಸಾರಿ. ನನ್ನ ಬ್ರೀಫ್ ಕೇಸಲ್ಲಿ 10 ಲಕ್ಷ ಕಾಣಿಸ್ತಾ ಇಲ್ಲ. 10 ಲಕ್ಷನಾ? ಅಷ್ಟೊಂದು ದುಡ್ಡನ್ನ ನಮ್ಮನೇಲಿ ಯಾರು ಕದೀತಾರೆ? ಇಲ್ಲ ಇಲ್ಲ, ಇದು ಕದ್ದಿರೋದಂತೂ ಅಲ್ಲ. ಕದಿಯೋದೇ ಆಗಿದ್ರೆ 20 ಲಕ್ಷನ ತಗೊಂಡಿರೋರು, 10 ಲಕ್ಷ ನಿನ್ಗೆ ತಗೊಳ್ತಾರೆ. ಕಳ್ತನ ಅಲ್ಲ ಇದು. ಮತ್ತಿನ್ ಯಾರು ತಗೊಂಡ್ರು? ಅಂದರ್ ಕ್ಯಾ ಹೈ ಸಾಬ್? ಇದರಲ್ಲಿ ಫುಲ್ ಕ್ಯಾಶ್ ಇದೆ, ಬ್ಯಾಂಕಿಂದ ಡ್ರಾ ಮಾಡ್ಕೊಂಡ್ ಬಂದಿದ್ದೀನಿ ಮದುವೆ ಖರ್ಚಿಗೆ. ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೇನೆ. ठीक है सर.